ಬೆಂಗಳೂರಿನ ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ 7ನೇ ವಿಶ್ವ ತಿರುಕ್ಕುರಲ್ ಸಮ್ಮೇಳನದ ಲೋಗೋ ಬಿಡುಗಡೆ. ಬೆಂಗಳೂರಿನ ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಉದ್ಘಾಟನೆಗೊಂಡ 7ನೇ ವಿಶ್ವ ತಿರುಕ್ಕುರಲ್ ಸಮ್ಮೇಳನದ ಲೋಗೋವನ್ನು ಡಾಕ್ಟರ್ ಎಸ್.ಟಿ. ಕುಮಾರ್ ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್.ಟಿ. ಕುಮಾರ್, ಬೆಂಗಳೂರಿನ ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯವು ತಿರುವಳ್ಳುವರ್ ಸಂಘ ಮತ್ತು ಮಾತೃಭಾಷಾ ಸಂಘದ ಸಹಯೋಗದೊಂದಿಗೆ ಜುಲೈ 5ರಂದು ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ 7ನೇ ವಿಶ್ವ ತಿರುಕ್ಕುರಲ್ ಸಮ್ಮೇಳನವನ್ನು ಆಯೋಜಿಸಲಿದೆ ಎಂದು ಹೇಳಿದರು. ತಮಿಳುನಾಡಿನ 1000ಕ್ಕೂ ಹೆಚ್ಚು ತಮಿಳರು ಮತ್ತು ಕರ್ನಾಟಕದ 1000ಕ್ಕೂ ಹೆಚ್ಚು ತಮಿಳರು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ತಮಿಳುನಾಡಿನ ನೆರೆಯ ತಮಿಳು ಕಲ್ಯಾಣ ಸಚಿವ ಕೆ. ತೆನ್ನರಸು, ಇಸ್ರೋದ ಮಾಜಿ ನಿರ್ದೇಶಕ ಮೈಲ್ಸ್ವಾಮಿ ಅಣ್ಣಾದೊರೈ ಮತ್ತು ಪ್ರಮುಖ ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಕನ್ನಡ ತಿರುಕ್ಕುರಲ್ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಪುಸ್ತಕವನ್ನು ಅದರ ನಂತರ ಸಮ್ಮೇಳನದಲ್ಲಿ ಎಸ್.ಟಿ. ಕುಮಾರ್ ಸಂಶೋಧನಾ ಪ್ರಬಂಧಗಳ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಮಾಯಿಲ್ಸಾಮಿ ಅಣ್ಣಾದೊರೈ ಮೊದಲ ಪುಸ್ತಕವನ್ನು ಸ್ವೀಕರಿಸಲಿದ್ದಾರೆ. ಅಲ್ಲದೆ ಚೇರ, ಚೋಳ, ಪಾಂಡ್ಯರ್ ಹಳುಗಳಲ್ಲಿ ಪ್ರಾಧ್ಯಾಪಕರು 60ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ. ವಿವಿಧ ಭಾಷೆಗಳಿಗೆ ಅನುವಾದಿಸಲಾದ ತಿರುಕ್ಕುರಲ್ ಪುಸ್ತಕವನ್ನು ಸಾರ್ವಜನಿಕರಿಗೆ ನೋಡಲು ಗಾಜಿನ ಪೆಟ್ಟಿಗೆಯಲ್ಲಿ ಪ್ರದರ್ಶಿಸಲಾಗುವುದು. ಕಾರ್ಯಕ್ರಮದಲ್ಲಿ ಡೀನ್ಗಳಾದ ಅರುಳ್ಮಣಿ, ಕ್ರಿಸ್ಟೋ ವಿ ಸೆಲ್ವಂ, ಪ್ರೊಫೆಸರ್ ಸರಳಾ ಆರುಮುಗಂ, ಮುನವರ್ ಮೇ ಚಿತ್ರ, ಬೆಂಗಳೂರು ತಿರುವಳ್ಳುವರ್ ಸಂಘಂ ಕಾರ್ಯದರ್ಶಿ ಪ್ರಭಾಕರ್ ಮತ್ತು ತೈಮೋಳಿ ಫೆಡರೇಷನ್ ಆಡಳಿತಗಾರರು ಭಾಗವಹಿಸಿದ್ದರು. ಕರ್ನಾಟಕ ಮತ್ತು ತಮಿಳುನಾಡಿನ ತಮಿಳು ಸಂಘಂಗಳಿಗೆ ವಿಶೇಷ ಗಮನ ನೀಡಲಾಗುತ್ತಿದೆ ಎಂದು ಸಮ್ಮೇಳನದಲ್ಲಿ ಭಾಗವಹಿಸುವ ಪ್ರಾಧ್ಯಾಪಕರು ಹೇಳಿದರು. A hearty welcome to all to St. Joseph's University, Bangalore for the 7th International Tirukkural Conference. Have a wonderful time. Romba Nandri. Thank you. 7ನೇ ಇಂಟರ್ನ್ಯಾಷನಲ್ ತಿರುಕುರಲ್ ಕಾನ್ಫರೆನ್ಸು ನಮ್ಮ ಸೆಂಟ್ ಜೋಸೆಫ್ ಯೂನಿವರ್ಸಿಟಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಯೂನಿವರ್ಸಿಟಿಯಲ್ಲಿ ನಡೆಸುವ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಲೀಡರ್ ಇರತಕ್ಕಂಥ ನಾರಾಯಣಗೌಡರು ಅವರು ಬಂದು ಇಲ್ಲಿ ತಿರುಕುರಳಲ್ಲಿ ಕನ್ನಡ ಬುಕ್ಕನ್ನು ರಿಲೀಸ್ ಮಾಡ್ತಾರೆ. ಅದು ನಮಗೆಲ್ಲರಿಗೂ ತುಂಬ ಹೆಮ್ಮೆಯಾಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಎಲ್ಲ ಥರ ಕವಿಗಳು ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಈ ಕಾನ್ಫರೆನ್ಸು ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಇಡೀ ಕರ್ನಾಟಕಕ್ಕೆ ಇದು ಹೆಮ್ಮೆ ತರತಕ್ಕಂಥ ವಿಷಯ ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅಣ್ಣ ತಮ್ಮಂತರಾಗಿರೋಣ, ಕನ್ನಡ ತಮಿಳರು ಒಗ್ಗಟ್ಟಾಗಿರೋಣ, ನಾವೆಲ್ಲರೂ ಒಂದು ಸೇರಿ ತಿರುವಳ್ಳುವರು ಒಂದು ವಿಸ್ಡಮ್ ಪರ್ಸನು, ಅವರಿಗೆ ನಾವು ಬೆಂಬಲ ಕೊಡೋಣ ಅಂತ ಹೇಳಿ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ. St. Joseph's University welcomes all the delegates to the 7th International Tirukkural Conference. It's a privilege for us to host this conference. Thiruvalluvar's words are of great relevance even to this day. The man who wrote the words, Eppurul yar yarvai ketpudum, appurul meipurul kanbadarivu, is a man who understood the modern situation. We feel that at St. Joseph's University, this is a great opportunity for us to rediscover this thinker from ancient times and for us to derive new ways of living from the wisdom that he distilled into the Kurat paths that make up the Tirukkural. A hearty welcome once again to all the delegates and participants. Thank you. Welcome to St. Joseph's University. St. Joseph's University, in association with Karnataka Mother Tongue Association and Bangalore Tiruvallur Sangam, we are organizing the 7th International Tamil Tirukkural Conference on 5th July at St. Joseph's University, Bangalore. A lot of students, researchers, scholars are coming to St. Joseph's University to present their papers on the knowledge and wisdom of Tirukkural. This is going to be an incredible program for the next generation. I wish all the best for the organizers, most importantly the Department of Tamil, the School of Languages and Literatures at St. Joseph's University, and all the well-wishers.
We welcome you all to St. Joseph's University on 5th July 2026. Thank you. அனைவருக்கும் என்னுடைய வணக்கம், அன்பான வணக்கம். இங்கே பெங்களூரில் இருக்கின்ற புனித வளநாள் பல்கலைக்கழகத்தில் நடக்க இருக்கின்ற ஜூலை 5ஆம் தேதி உலக திருக்குறள் மாநாடுக்கு உலக நாடுகளிலிருந்து பல மாநிலங்களிலிருந்து வருகை தர இருக்கும் அத்தனை ஆன்றோர் சான்றோர் பெருமக்களையும் அன்போடு அழைத்து மகிழ்கிறோம். தமிழ் துறையின் தலைமையாக இருக்கின்ற பொழுதும் உங்களோடு நான் தமிழை படிக்கின்ற ஆர்வமாக இருப்பதைப் போல நான் உங்களை அன்போடு அழைக்கிறேன். வருக வருக, கர்நாடகா மண்ணில் உங்கள் கால் பதித்து தமிழை சிறக்க மனம் பரப்ப உங்களை அன்போடு பணிவோடும் அழைக்கிறேன். நன்றி, வணக்கம்.